ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕರ್ನಾಟಕ ಎಕ್ಸಾಮ್ ಬೂಸ್ಟರ್ ಮಾತಾಡ್ತಾ ಇರೋದು. ಇವಾಗ ನಾನು ಹೇಳಿದ್ದೆ ಅಲ್ವಾ, 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ ಬ್ಲೂ ಪ್ರಿಂಟ್ ಪ್ರಕಾರ ಅಂತ. ನೋಡಿ, ಚಾನಲ್ಗೆ ಹೊಸಬರಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ನೋಡಿರಿ, ಮೊದಲನೇ ಪ್ರಶ್ನೆ, ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ವಿವರಣೆ ನೀಡಿರಿ. 101% ಬಂದೇ ಬರುತ್ತೆ ಇದು ಪ್ರಶ್ನೆ. ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಷ್ಟು ಓದ್ರಿ. ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ, ಅಲ್ಲಿ ಇವೆಲ್ಲ PDF ಇವೆ, ನೀವು ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಬಂದೇ ಬರುತ್ತೆ ಫ್ರೆಂಡ್ಸ್ ಇದು ಉತ್ತರ. ಕೃಷ್ಣದೇವರಾಯ 1509ರಿಂದ 1529 ಇವನ್ನ ಆಳ್ವಿಕೆ ಇತ್ತು. ದಕ್ಷಿಣ ಭಾರತದ ಸರ್ವಶ್ರೇಷ್ಠ ಅರಸರಲ್ಲಿ ಒಬ್ಬರಾದರು. ಇವೆಲ್ಲ ಬರೀಲೇಬೇಕು. ಅವರ ಸೈನಿಕರ ಸಾಧನೆಗಳು, ಕಾಳಿಂಗದ ದಿಗ್ವಿಜಯ, ಇವು ಹಂತಗಳಿವೆ. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ಇವು ಹಂತಗಳು ಬರೆದ್ರೆ ಆಯಿತು. ನಿಮಗೆ ಎಷ್ಟು ಬರೆದ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ ಫ್ರೆಂಡ್ಸ್. ಇದು ಮತ್ತು ಕೊನೆಗೆ ರಾಯಚೂರು ಯುದ್ಧ. ಓಕೆನಾ? ರಾಯಚೂರು ಇವನ ಬಿರುದುಗಳು ಎಲ್ಲ ಬರಿಬೇಕು. ಇವನ ಕವಿ ಪರಿಚಯ ಅಂತ ಹೇಳ್ತೀವಲ್ವ, ಕವಿ ಪರಿಚಯ ಮೊದಲು ಹಾಕಿ ನಂತರ ಇವನ ಬಿರುದುಗಳು, ಇವನ ಯುದ್ಧಗಳು, ಇವನ ಸಾಧನೆಗಳು ಮತ್ತು ಇವರು ಏನೇನು ಆಳ್ವಿಕೆಯಲ್ಲಿ ಏನೇನು ಸುಧಾರಣೆಗಳು ತಂದರು ಅದೆಲ್ಲ ಬರೀಲೇಬೇಕು ನೀವು. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಆದರೆ ಬರುವಂಥ ಚಾನ್ಸಸ್ ಇಲ್ಲ. ಓಕೆನಾ? ನೋಡಿದ್ದೀನಿ, ಬರುವಂಥ ಚಾನ್ಸಸ್ ಇಲ್ಲ. ಆದರೂ ನಾನು ಹೇಳ್ತೀನಿ, ಓದ್ಕೊಂಡು ಹೋಗಿ. ಏಕೆಂದರೆ ಯಾವುದಾದ್ರೂ ಬರ್ಬೋದು, ಹೇಳೋಕ್ಕಾಗಲ್ಲ. ನೀವು ಓದಿದರೆ ಪಾಸ್ ಆಗ್ಬೋದು, ಓದಲಿಲ್ಲ ಅಂತಂದರೆ ಪಾಸ್ ಆಗೋದೇನು ತುಂಬ ವಿಷಯ ಇಲ್ಲ ಬಿಡಿ. ಸ್ಕೋರ್ ಮಾಡೋದಿದೆ, ಸ್ಕೋರ್ ಮಾಡಲೇಬೇಕು. ಇದು ಕೂಡ ಓದ್ಕೊಂಡು ಹೋಗಿ. ಇವರ ಇದೆ ಸೇಮ್, ನಾನು ಮೊದಲೇ ಹೇಳಿದಲ್ವ, ಫಸ್ಟ್ ಕವಿ ಪರಿಚಯ ಬರೀಬೇಕು. ಇವಾಗ ನೋಡಿ, ಮೊದಲು ಗಾಂಧೀಜಿಯವರ ಬಗ್ಗೆ ಕವಿ ಪರಿಚಯ ಬರಬೇಕು. ಬರೆದು ಅವರ ಸತ್ಯಾಗ್ರಹಗಳಿವೆ ಮತ್ತು ಗರಣಿ ಮುಷ್ಕರ, ಇವೆಲ್ಲ ಪಾಯಿಂಟ್ಸ್ ಹಾಕಿ ಬರೀಬೇಕು. ನೋಡಿ, ಪಾಯಿಂಟ್ಸ್ ಹಾಕಿ ಬರೆದ್ರೆ ಪೇಪರ್ ಕೂಡ ಫುಲ್ ಆಗುತ್ತೆ. ನಿಮ್ಮ ಟಾರ್ಗೆಟ್ ಏನು ಗೊತ್ತಾ? ನೀವು ಬರೀರಿ, ಪೇಪರ್ ಫುಲ್ ಮಾಡಿ, ಪಾಯಿಂಟ್ಸ್ ಹಾಕಿ ಬರೀರಿ. ಪ್ರತಿಯೊಂದು ಆನ್ಸರು ಪಾಯಿಂಟ್ಸ್ ಹಾಕಿ ಬರೀರಿ. 10 ಮಾರ್ಕ್ಸು 5 ಮಾರ್ಕ್ಸ್ ಇದ್ದರೆ ಪೀಠಿಕೆ, ಉಪಸಂಹಾರ ಹೀಗೆ ಬರೀರಿ. ಓಕೆನಾ? ಖಿಲಾಫತ್ ಚಳುವಳಿ, ಅಸಹಕಾರ ಚಳುವಳಿ, ಸಾವಿರಾರು ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಬಹಿಷ್ಕರಿಸಿ ರಾಷ್ಟ್ರೀಯ ಸಂಸ್ಥೆಗಳಾದ ಕಾಶಿ ವಿದ್ಯಾಪೀಠ, ಜಾಮಿಯಾವಾಲಿ, ಇಸ್ಲಾಮಾಬಾದ್, ಗುಜರಾತ್ ವಿದ್ಯಾಪೀಠ ಮುಂತಾದವುಗಳು ಸೇರಿದರು. ಇವೆಲ್ಲ ಬರೀರಿ. ನಾನು ನಿಮಗೆ PDF ಕೊಡ್ತೀನಿ, ದಯವಿಟ್ಟು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಏಕೆಂದರೆ ಅಲ್ಲೇ ಇರೋದು ನಿಮಗೆ ನೋಟ್ಸ್. ಇದು ವಿಡಿಯೋನು ತುಂಬ ಮುಖ್ಯ ಅಲ್ಲ, ನೋಟ್ಸ್ ಮುಖ್ಯ ನಿಮಗೆ. ಓಕೆನಾ? ಕಾಯ್ದೆ ಭಂಗ ಚಳುವಳಿ, ಇವೆಲ್ಲ ಬರಿಬೇಕು. ಓಕೆ? ಕ್ವಿಟ್ ಇಂಡಿಯಾ ಚಳುವಳಿ ಎಲ್ಲ ಬರಿಬೇಕು. ಸ್ವಾತಂತ್ರ್ಯ ಮತ್ತು ವಿಭಜನೆ, ಎಲ್ಲ ಅವ್ರು ಏನೇನು ಮಾಡಿದ್ದಾರೆ ಅಷ್ಟು ನಿಮಗೂ ಒಂದು ಮಾತು ಹೇಳ್ತೀನಿ ಕೇಳಿ. ಆನ್ಸರ್ ಬರಲಿಲ್ಲ ಅಂತಂದರೂ ನೀವು ಏನು ಮಾಡಬೇಕು, ಅವ್ರ ಬಗ್ಗೆ ಆದಷ್ಟು ಬರೆಯೋಕ್ಕೆ ಟ್ರೈ ಮಾಡಿ. ಏಕೆಂದರೆ ನೋಡಿ, 5 ಮಾರ್ಕ್ಸ್ ಕ್ವಶನ್ ಇದ್ದರೆ ನಿಮಗೆ ಅವ್ರ ಬಗ್ಗೆ ಸ್ವಲ್ಪ ಆದರೂ ಬರುತ್ತೆ, 1 ಮಾರ್ಕ್ ಆದರೂ ಬರುತ್ತೆ ನಿಮಗೆ. ಓಕೆನಾ? ಮಾರ್ಕ್ಸ್ ಕಳೆದುಕೊಳ್ಬೇಡಿ, ಇದಷ್ಟೇ ಹೇಳೋದು ನಿಮಗೆ. ಅಕ್ಬರನ ಸಾಧನೆ 200% ಬರುತ್ತೆ ಫ್ರೆಂಡ್ಸ್. 200% ಬರುತ್ತೆ, ಬರೆದಿಟ್ಕೊಳ್ಳಿ. ಬರಲಿಲ್ಲ ಅಂತಂದರೆ ನೀವು ನನಗೆ ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಕಮೆಂಟಲ್ಲಿ ಬೈದೋಗಿ, ಆದರೆ ಇದು ಬರುತ್ತೆ, ಓದ್ಕೊಳ್ಳಿ. ಇವರು ಪಾಣಿಪತ್ ಕದನ, ಗೋಂಡ್ವಾದಿನ ದಿಗ್ವಿಜಯ, ಇವೆಲ್ಲ ಬರೀರಿ. ಗುಜರಾತ್ ಆಕ್ರಮಣ, ಬಂಗಾಳ, ಇವೆಲ್ಲ ಪಾಯಿಂಟ್ಸ್ ಆಗಿ ಬರೀರಿ. ಇಲ್ಲಿ ಹೇಗೆ ಕೊಟ್ಟಿದ್ದಾನಲ್ವ ಅದೇ ಟೈಪ್ ಬರೀರಿ. ಇಷ್ಟು ಡೀಪಾಗಿ ಓದೋಕ್ಕೆ ಹೋಗಬೇಡಿ. ನೀವು ಬಾಯ್ ಹಾಟ್ ಮಾಡಬೇಡಿ. ನೀವು ತಿಳ್ಕೊಂಡು ಓದಿ, ಎಲ್ಲ ಬರುತ್ತೆ ನಿಮಗೆ. ನೀವು ತಿಳ್ಕೊಂಡು ಹೋದ್ರಲ್ವಾ, ನಿಮಗೆ ಎಲ್ಲ ಅರ್ಥ ಆಗುತ್ತೆ, ನೀವು ಬರಿತೀರ. ಮೊಟ್ಟ ಮೊದಲು ನಿಮ್ಗೆ ಏನು ಹೇಳಬೇಕಂದ್ರೆ, ನೀವು ಇಸ್ವಿಗಳು ನೆನಪಿಟ್ಕೊಳ್ಳಿ. ಮೇನ್ ಮಾತು, ಇಸ್ವಿಗಳು ನೆನಪಿಟ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ದಂಡಯಾತ್ರೆ ಯಾವಾಗ ನಡೀತು, ರಾಜ್ಪೂತ್ ನೀತಿ 1576ರಲ್ಲಿ ಏನು ನಡೀತು, ಹಳದಿಘಾಟ್ ಯುದ್ಧದಲ್ಲಿ ಸೋಲ್ದಿತ್ರ ಗೆದ್ದಿದ್ರು 1576ರಲ್ಲಿ. ನೋಡಿ, ಇವೆಲ್ಲ ಇಸ್ವಿಗಳು ನೆನಪಿಟ್ಕೊಳ್ಳಿ. ಇಸ್ವಿ ಬರದೆ ಮುಂದಿನ ಆನ್ಸರ್ ನೀವು ಬರೀಬೇಕು. ಒಂದು ವೇಳೆ ನಿಮಗೆ ಇಸ್ವಿ ನೆನಪಿಲ್ಲ ಅಂತಂದ್ರೂ ಕೂಡ ಏನಾದರೂ ಬರೆದು ಬನ್ನಿ. ಈಗ ಅಕ್ಬರ್ ಬಗ್ಗೆ ಕೊಟ್ಟಿದ್ದಾನೆ ಅಂದರೆ ಅಕ್ಬರ್ ಬಗ್ಗೆ ನಿಮಗೆ 1 ವರ್ಷದಲ್ಲಿ ಓದಿದ್ದು ಏನಾದರೂ ನೆನಪಿರ್ಬೋದಲ್ವ, ಆದಷ್ಟು ಬರೆದು ಬನ್ನಿ.
5 ಮಾರ್ಕಲ್ಲಿ ನಿಮಗೆ ಒಂದಾದರೂ ಮಾರ್ಕ್ ಕೊಡ್ತಾರೆ, ಅರ್ಧ ಕೊಡಲಿ, ಬರೆದು ಬನ್ನಿ. ಓಕೆನಾ? ಅಕ್ಬರ್ನ ಸಾಹಿತ್ಯ ನೋಡಿ ಕೊಟ್ಟಿದ್ದಾರೆ, ನೋಡಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಹಾಗೆ ಬರಿಬೇಕು ನೀವು. ಓಕೆ, ನೋಡ್ತಾ ಇರಿ ಪಾಯಿಂಟ್ಸ್ ಹೇಗಿವೆ ಹಾಗೆ ಬರಿಬೇಕು. ಸಂಗೀತ ಬಗ್ಗೆ ಇದಿಷ್ಟು ಅಕ್ಬರ್ನ ವಿಷಯ ಪೂರ್ಣಗೊಳ್ಳುತ್ತೆ. ನೆಕ್ಸ್ಟ್ ಅಲಾವುದ್ದೀನ್ ಖಿಜ್ಲಿ, ಇದು ಕೂಡ ಬರುತ್ತೆ ಫ್ರೆಂಡ್ಸ್. ನೋಡಿ 5 ಇಯರ್ಸ್ ಕ್ವಶನ್ ಪೇಪರ್ಗಳು ನೋಡಿದರೆ ಅಕ್ಬರ್, ಅಲಾವುದ್ದೀನ್ ಖಿಜ್ಲಿ, ಮಹಾತ್ಮ ಗಾಂಧಿ ಮತ್ತು ಕೃಷ್ಣರಾಜ ಒಡೆಯರು ಬಂದಿವೆ, ಮಿಸ್ ಆಗಿಲ್ಲ. ಇದು 1 ಮಾರ್ಕ್ಸಲ್ಲಾದರೂ ಬರುತ್ತೆ, 2 ಮಾರ್ಕ್ಸಲ್ಲಾದರೂ ಬರುತ್ತೆ, 3 ಮಾರ್ಕ್ಸಲ್ಲಾದರೂ ಬರುತ್ತೆ, 4 ಮಾರ್ಕ್ಸಲ್ಲಾದರೂ ಬರುತ್ತೆ, 5 ಮಾರ್ಕ್ಸಲ್ಲಾದರೂ ಬರುತ್ತೆ, 10 ಮಾರ್ಕ್ಸಲ್ಲಾದರೂ ಬರುತ್ತೆ. ಓಕೆನಾ? ಬಂದೇ ಬರ್ತವೆ ಇವ್ರ ಬಗ್ಗೆ. ನೋಡಿ ಹಿಸ್ಟ್ರಿಯಲ್ಲಿ ಯಾರ ಬಗ್ಗೆ ನಿಮಗೆ ಪ್ರತಿಯೊಂದು ಪಾಠದಲ್ಲಿ ಯಾರ ಬಗ್ಗೆ ಹೆಚ್ಚು ಡೀಪಾಗಿ ಹೇಳಿದ್ದಾರೆ ನೋಡಿ, ಅವ್ರ ಬಗ್ಗೆ ಬಂದೇ ಬರುತ್ತವೆ ಪ್ರಶ್ನೆಗಳು. ಓಕೆ, ಅಲಾವುದ್ದೀನ್ ಖಿಜ್ಲಿ, ಇವರ ಸೈನಿಕರ ಸಾಧನೆ ಮುಂತಾದವು ಈಗ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಪಾಯಿಂಟ್ಸ್ ಹಾಕಿ ಬರೀರಿ ನೀವು. ಓಕೆನಾ? ಕ್ರಮಗಳು, ಸೈನಿಕರಲ್ಲಿ ಸುಧಾರಣೆಗಳು. ಓಕೆ, ಇಷ್ಟಿವೆ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆದ್ರಿ ಅಂತಂದರೆ ಇದು PDF ನಿಮ್ಗೆ ಅಲ್ಲಿ ಉಪಲಬ್ಧವಿದೆ, ಅಲ್ಲಿ ಸಿಗುತ್ತೆ ನಿಮಗೆ ಈ PDF. ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಮೊಬೈಲಲ್ಲಿ ಇದು ನೋಟ್ಸ್ ಮಾಡ್ಕೊಂಡು ಇಟ್ಕೋಬೋದು. ಮೊಹಮ್ಮದ್ ಬಿನ್ ತುಗ್ಲಕ್, ಇದೇನಷ್ಟು ಇಂಪಾರ್ಟೆಂಟ್ ಎಲ್ಲ ಬಿಡಿ, ಆದರೂ ನೋಡ್ಕೊಂಡು ಹೋಗಿ. ಕೇಳಿದ್ರೆ ನಿಮಗೆ 1 ಮಾರ್ಕ್ಸಲ್ಲಿ ಅಥವಾ 4 ಮಾರ್ಕ್ಸಲ್ಲಿ ಕೇಳ್ತಾನೆ, ಇದು ಇಲ್ಲದಿದ್ದರೆ ಕೇಳೋದಿಲ್ಲ. ಓಕೆ, ಸ್ಕಿಪ್ ಮಾಡಿದ್ದು. ಸರ್ ಎಂ ವಿಶ್ವೇಶ್ವರಯ್ಯ ಬ್ರದರ್ಸ್, ಇದು ಬಂದೇ ಬರುತ್ತೆ. ಏನು ಓದ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ, ಆದರೆ ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಏಕಂತಂದರೆ PUC ಮಾತ್ರ ಅಲ್ಲ, ನೀವು ಸಾಯೋ ತನಕ ಏನು ಎಜುಕೇಷನ್ ಮಾಡ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಬಂದೇ ಬರುತ್ತೆ. ಓಕೆ, ಸಾರಿ ನೋಟಿಫಿಕೇಷನ್ಸ್ ಬರ್ತಾಯಿವೆ, 1 ನಿಮಿಷ ಸೈಲೆಂಟಲ್ಲಿ ಹಾಕ್ತೀನಿ. ಸಾರಿ ಫ್ರೆಂಡ್ಸ್. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಯಾರ ಬಗ್ಗೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇದು ಬಂದೇ ಬರುತ್ತೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಇವ್ರ ಬಗ್ಗೆ ತುಂಬ ಇದೆ ಓದೋದು. ನೀವು ಇವ್ರ ಬಗ್ಗೆ ತಿಳ್ಕೊಳ್ಳಿ, ಅಷ್ಟೇನು ಹಾರ್ಡ್ ಇಲ್ಲ, ಬಟ್ ಓದ್ಕೊಳ್ಳಿ, ತುಂಬ ಈಸಿ ಇದೆ ಇವ್ರ ಬಗ್ಗೆ. ಏಕೆಂದರೆ ಇವರ ಲೈಫ್ ಸ್ಟೋರಿ ಇದೆ ಇವ್ರದ್ದು, ಏನು ಓದೋದೇನು ಅದಷ್ಟು ಏನು ಹಾರ್ಡ್ ಇಲ್ಲ. ಲೈಫ್ ಸ್ಟೋರಿ ಅಂತಂದರೆ ಅವರ ಸುಧಾರಣೆಗಳು, ಅವರು ಏನೇನು ಮಾಡಿದ್ದಾರೆ, ಅವರ ಏನೇನು ಸುಧಾರಣೆಗಳು ತಂದಿದ್ದಾರೆ, ಕೃಷ್ಣರಾಜ ಒಡೆಯರ ಜೊತೆ ಇದ್ದರು, ಅವ್ರ ಜೊತೆ ಏನೇನು ಮಾಡಿದ್ದಾರೆ. ಓಕೆನಾ? ಇವ್ರ ಬಗ್ಗೆ ಓದ್ಕೊಳ್ಳಿ. ನೋಡಿ, ಕೈಗಾರಿಕಾ ಅಭಿವೃದ್ಧಿ ಇದೆ, ಶೈಕ್ಷಣಿಕ ಸುಧಾರಣೆಗಳಿವೆ, ತುಂಬ ಮಾಡಿದ್ದಾರೆ ಇವರು, ಇನ್ನಿತರೆ ಕಾರ್ಯಗಳು. ನೋಡಿ, ಇಷ್ಟಿದೆ ಕೃತಿಗಳು, ಇವರ ಕೃತಿಗಳು. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದರೆ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳು ಬಂದಿದೆ ಫ್ರೆಂಡ್ಸ್. ಇದು ಹೋದ ವರ್ಷ ಕೂಡ ಬಂದಿತ್ತು, ಮತ್ತು ಮೇ ಬಿ 2020 ಕೂಡ ಬಂದಿತ್ತು ಇದು ಕ್ವಶನ್ನು. ಇವಾಗಲೂ ಬರ್ಬೋದು, 65% ಚಾನ್ಸಸ್ ಇದೆ ಬರೋದು. ಓದ್ಕೊಳ್ಳಿ. ಓಕೆನಾ? ಏನಿಲ್ಲ, ಇವ್ರದ್ದೆಲ್ಲ ತುಂಬ ಈಸಿ ಇದೆ. ಬಿರುದುಗಳು, ಇವರು ಏನೇನು ಸುಧಾರಣೆ ತಂದರು ಧಾರ್ಮಿಕವಾಗಿ, ಅದೆಲ್ಲ ಇವ್ರ ಸಿದ್ಧಾಂತ ಯಾವುದು, ಸಾರಿ. ಓಕೆನಾ? ಇಷ್ಟೇ ಇದೆ, ಓದ್ಕೊಳ್ಳಿ, ತುಂಬ ಈಸಿ ಇದೆ, ಓದ್ಕೊಂಡು ಹೋಗಿ. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಸ್ಕಿಪ್ ಮಾಡ್ಬೋದು ನೀವು. ಓಕೆನಾ? ಶಂಕರಾಚಾರ್ಯರ ಬಗ್ಗೆ ಸ್ಕಿಪ್ ಮಾಡೋಂಗಿಲ್ಲ, ಓದ್ಕೊಳ್ಳಿ. ಅದೊಂದು ಮಧ್ವಾಚಾರ್ಯರ, ಇವ್ರ ಬಗ್ಗೆ ನೋಡಿ 4 ಮಾರ್ಕ್ಸಿಗೆ ಕೇಳ್ತಾರೆ ಇದು ಕ್ವಶನ್ ನಿಮಗೆ. ಓಕೆನಾ? ಕೇಳಿದ್ರೆ ಕೇಳ್ಬೋದು, ಇಲ್ಲ ಸ್ಕಿಪ್ ಮಾಡಿ ನೀವು, ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಆದರೂ ನೋಡ್ಕೊಳ್ಳಿ. ಪಾಯಿಂಟ್ಸ್ ಆಗಿ ಬರ್ದ್ರಲ್ವಾ, ಅಂದರೆ ಇವಾಗ ಎರಡು ಮಾರ್ಕ್ಸ್ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಮಿನಿಮಮ್ ಆಗಿ ಒಂದು 6 ಪಾಯಿಂಟ್ಸ್ ಆದರೂ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ? ಬಸವೇಶ್ವರರ ಸಾಮಾಜಿಕ ಸುಧಾರಣೆಗಳು ಚರ್ಚಿಸಿ. ಫ್ರೆಂಡ್ಸ್ 200% ಬರುತ್ತೆ ಇದು. ಓಕೆ, ಹೇಳಿದೆ ಅಲ್ವಾ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ. ಹಾಗೆ ಇವ್ರದ್ದು ಬಸವೇಶ್ವರದು
ಮಾತ್ರ PUC ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ನೀವು KS ಆಗ್ಬೋದು, ಅದೇ KPSC ಅಂತ ತಿಳ್ಕೊಳ್ಳಿ, ಅದರಲ್ಲಿ ಎಲ್ಲ ಬಂದುಬಿಡ್ತು KPSC ಎಕ್ಸಾಮ್ ಅಂತ ತಿಳ್ಕೊಳ್ಳಿ. ಓಕೆನಾ? ಅದರಲ್ಲಿ ಬಂದೇ ಬರುತ್ತೆ, ಇದು ಓದ್ಕೊಳ್ಳಿ. ವಿಡಿಯೋ ತುಂಬ ದೊಡ್ಡದಾಗ್ತಾಯಿದೆ, ಆದ ಕಾರಣ ನಾನು ಸ್ಪೀಡಾಗಿ ಹೇಳ್ತಾಯಿದ್ದೀನಿ ಇವಾಗ. ಓಕೆನಾ? ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ PDF, ಅಲ್ಲಿ ಹೋಗಿ ನೋಡ್ಕೊಳ್ಳಿ ನೀವು ಚೆನ್ನಾಗಿ ಇನ್ನೊಂದು ಸಲ. ಓಕೆ? ಮೊಹಮ್ಮದ್ ಗವಾನ್ ಸ್ಕಿಪ್ ಮಾಡಿ ಇದು. ಓಕೆ, ಲಾಸ್ಟ್ ಕ್ವಶನ್ ಬಸವೇಶ್ವರರದ್ದು ಆಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಇನ್ನು ನೆಕ್ಸ್ಟ್ 5 ಮಾರ್ಕ್ಸ್ ಮಾಡಬೇಕಾ, 10 ಮಾರ್ಕ್ಸ್ ಮಾಡಬೇಕಾ, ಮತ್ತು ಯಾವ ಸಬ್ಜೆಕ್ಟದ್ದು ಮಾಡಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ. ನಿಮಗೆ ಪರ್ಸ್ನಲ್ ನೋಟ್ಸ್ ಬೇಕಾದರೆ ನನಗೆ ವಾಟ್ಸಪ್ ಮಾಡ್ಬೋದು, ನಾನು ನಂಬರ್ ಕೂಡ ಸೆಂಡ್ ಮಾಡಿರ್ತೀನಿ. ಓಕೆನಾ? ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಒಂದು ಲೈಕ್ ಮಾಡಿ. ಬಾಯ್, ಥ್ಯಾಂಕ್ ಯು.